ಚಾನೆಲ್ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ನಮಸ್ತೆ. ನ್ಯೂಸ್ 12ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಹೊಂಬಾಳೆ ಫಿಲಿಮ್ಸ್ ಲಾಂಛನದಲ್ಲಿ ಬರ್ತಾ ಇರುವಂಥ, ಹೊಂಬಾಳೆ ಫಿಲಿಮ್ಸ್ ಬ್ಯಾನರ್ನಲ್ಲಿ ಬರ್ತಾ ಇರುವಂಥ ಯುವ ಸಿನಿಮಾ, ಸಾಕಷ್ಟು ನಿರೀಕ್ಷೆ ಹುಟ್ಟಾಕಿರುವಂಥ ಯುವ ಸಿನಿಮಾ ಅಂದರೆ ಹೊಂಬಾಳೆ ಫಿಲಿಮ್ಸ್ ಇದಾರಲ್ಲ, ಇವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗ್ತಿರೋವಂಥ ಚಿತ್ರಗಳು. ಯಾಕಂದರೆ ಅದಕ್ಕೆ ಎಕ್ಸಾಂಪಲ್ ಮೊನ್ನೆ ಸೂಪರ್ ಡೂಪರ್ ಹಿಟ್ ಆದಂಥ ಸಲಾರ್ ಸಿನಿಮಾ ಆಗಿರ್ಬೋದು, ಈ ಹಿಂದೆ ಆದಂಥ KGF 1, 2 ಆಗಿರ್ಬೋದು, ಆಮೇಲೆ ಕಾಂತಾರ ಸಿನಿಮಾ. ಒಟ್ಟಾರೆ ಹೊಂಬಾಳೆ ಫಿಲಿಮ್ಸ್ ಅವರು ಯಾವುದೇ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಅವರು ಯಾವುದೇ ಫಿಲಿಮ್ಸ್ ಮಾಡಿದ್ರು ಕೂಡ ಅದು ಏನು ಅದ್ಭುತವಾದಂಥ ಯಶಸ್ಸು ಕಾಣ್ತಾ ಇರುವಂಥ ಚಿತ್ರ. ಅದೇ ಸಾಲಿಗೆ ಮತ್ತೊಂದು ಚಿತ್ರ ಸೇರ್ಪಡೆ ಆಗುವಂಥ ಹಂತದಲ್ಲಿರುವಂಥದ್ದು ಯಾವ ಚಿತ್ರ ಅಂತ ಈಗಾಗಲೇ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥ ಚಿತ್ರ ಯುವ. ಎಸ್, ಎಲ್ಲರ ಬಹು ನಿರೀಕ್ಷಿತ ಚಿತ್ರ ಯುವ ಚಿತ್ರ ಇವತ್ತು ಟ್ರೇಲರ್ ಲಾಂಚ್ ಆಗಿರುವಂಥದ್ದು. ಟ್ರೇಲರ್ ಲಾಂಚ್ ಆಗಿದ್ದ ಬೆನ್ನಿಂದಲೇ ಸಾಕಷ್ಟು ಜನರಿಗೆ, ಎಲ್ರಿಗೂ, ಚಿತ್ರೋದ್ಯಮದವರೆಗೂ ಮತ್ತು ಏನು ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಪ್ರೇಮಿಗಳಿಗೆ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು, ಯುವ ಯಾವ ರೀತಿ ಕಾಣಿಸ್ಕೊಂಡಿರ್ಬೋದು ಅಂತೇಳಿ. ಈ ಹಿಂದೆ ಯುವ ಸಿನಿಮಾದ ಟ್ರೇಲರ್ ಬಗ್ಗೆ ಮತ್ತು ಯುವನ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ಹಿಂದೆ ನಮಗೆ ಮನೆಗೊಬ್ಬ ರಾಜ್ಕುಮಾರ್ ಇದ್ದ. ಅಂದರೆ ಯಾವುದೇ ಒಂದು ಆಡುಭಾಷೆ ಆಗಿಬಿಟ್ಟಿದ್ರು, ನೋಡೋ ನೀನು ರಾಜ್ಕುಮಾರ್ ಥರ ಇದ್ದೆ ಅಂತೇಳಿ ಮನೆಯಲ್ಲೇ ಕರೆಯುವಂಥ ಒಂದು ವಾಡಿಕೆ ಆಗೋಗಿತ್ತು. ಅದಾದ ನಂತರ ಅಣ್ಣವರಾದ ನಂತರ ಪುನೀತ್ ರಾಜ್ಕುಮಾರ್, ನೀನು ಪುನೀತ್ ರಾಜ್ಕುಮಾರ್ ಥರ ಆಗೋ, ನೀನು ಪುನೀತ್ ರಾಜ್ಕುಮಾರ್ ಥರ ಡ್ಯಾನ್ಸ್ ಮಾಡೋ, ಪುನೀತ್ ರಾಜ್ಕುಮಾರ್ ಥರ ಡಿಸಿಪ್ಲಿನ್ ಕಲ್ತ್ಕೊಳ್ಳೋ, ನೀನು ಆ ಥರ ಬಾಡಿ ಫಿಟ್ನೆಸ್ ಮಾಡೋ ಅಂತೇಳಿ ಮನೆಯಲ್ಲಿ ಕಾಮನ್ ಆಗಿ ಪೇರೆಂಟ್ಸ್ಗಳು ಮಕ್ಕಳುಗಳಿಗೆ ಹೇಳ್ತಾಯಿದ್ರು, ಉರಿದುಂಬಿಸ್ತಾಯಿದ್ರು. ಯಾವಾಗ ಅಪ್ಪನ ಕಳ್ಕೊಂಡ್ವಿ, ಆ ಎಲ್ಲ ಪೇರೆಂಟ್ಸ್ಗಳ ಮಾತನ್ನು, ಆ ಎಲ್ಲ ಭಾವನೆಗಳನ್ನು ಭಗವಂತ ಕಿತ್ಕೊಂಡ ಅಂತೇಳಿ ಎಷ್ಟೋ ಜನರ ಕಣ್ಣೀರಾಗಿತ್ತು. ಮತ್ತೆ ನಾವು ಈಗ ಈ ಯುವದ ಟ್ರೇಲರ್ ನೋಡಿದಾಗ ಮತ್ತೆ ಬಂದಾಗರು ಯುವ, ಮತ್ತೆ ಬಂದ ಅಪ್ಪು ಯುವನ ಮೂಲಕ ಅಂತೇಳಿ ಎಲ್ಲರೂ ಕೂಡ ಖುಷಿ ಪಡುವಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನನಗೇನು ಅನಿಸ್ತು ಅಂದರೆ ಯುವ ಟ್ರೇಲರ್ ನೋಡಿದಾಗ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಗುರು. ಯಾಕಂದರೆ ಅಪ್ಪುನೇ ಮೈ ಮೇಲೆ ಬಂದಿರೋದು, ಯುವನ ಬಾಡಿ ಅಷ್ಟೇ, ಅದು ಅಪ್ಪುನೇ ಮೈ ಮೇಲೆ ಬಂದಿರೋ ರೀತಿ ಕಾಣಿಸುತ್ತೆ. ಯಾಕಂದರೆ ಯುವನ ಸ್ಟೈಲ್ ಆಗಿರ್ಬೋದು, ಆ ಮ್ಯಾನರಿಸಮ್ ಆಗಿರ್ಬೋದು, ಆ ಡೆಲಿವರಿ, ಆ ಒಂದು ಸ್ಟೈಲ್ ಆಗಿರ್ಬೋದು, ಆ ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು, ಮತ್ತು ಏನು ಆ ಫೈಟ್ ಆಡುವಂಥ ಆ ಶೈಲಿ ಆಗಿರ್ಬೋದು, ಆ ಡ್ಯಾನ್ಸ್ ಸ್ಟೈಲು, ವಾ ಏನು ಗುರು, ಸೇಮ್ ಥೇಟ್ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡೋ ರೀತಿಯೇ ಆಗುತ್ತೆ. ಸೊ ಒಟ್ಟಾರೆ ಏನು ಭಗವಂತ ಬಾಯಿ ಕಿತ್ಕೊಂಡಿದ್ನಲ್ಲ, ಎಲ್ಲರ ಮನೆಯಲ್ಲೂ ಒಬ್ಬ ಅಪ್ಪುನ ನಾವು ಕಾಣ್ತಾ ಇದ್ವಿ ಮಕ್ಕಳಲ್ಲಿ. ಸೊ ಅದು ಮತ್ತೆ ಈಗ ಭಗವಂತ ಯುವನ ರೀತಿಯಲ್ಲಿ ಎಲ್ರಿಗೂ ಕೊಟ್ಟಿದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ಇದು ಅತಿಶಯೋಕ್ತಿ ಇಲ್ಲ. ಯಾಕಂದರೆ ರಾಜ್ಕುಮಾರ್ ಆದ ನಂತರ ಆ ಒಂದು ವಾಡಿಕೆ, ಆ ಸಂಪ್ರದಾಯ ರೀತಿಯಲ್ಲಿ ಪುನೀತನ್ನು ನಾವು ನೋಡಿದ್ವಿ. ಪುನೀತ್ ಆದ ನಂತರ ಯುವನನ್ನು ಖಂಡಿತವಾಗ್ಲೂ ಕನ್ನಡದ ಎಲ್ಲ ಜನರು ಕೂಡ ಅಪ್ಕೊಳ್ತಾರೆ, ಮೆಚ್ಕೊಳ್ತಾರೆ ಎನ್ನುವಂಥ ವಿಶ್ವಾಸ ಈಗ ಮೂಡ್ತಾ ಇದೆ. ಆನಂದರಾಮ್ ಅವರ ತಲೆ ನೋಡಿ, ಎಷ್ಟು ಅದ್ಭುತವಾಗಿ ಯುವನನ್ನು ಫಸ್ಟ್ ಫಿಲ್ಮ್ನಲ್ಲೇ ಒಂದು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅಂದರೆ ಅದ್ಭುತ. ಅದಕ್ಕೆ ಆನಂದರಾಮ್ ಅವರ ಆ ಒಂದು ಪ್ರತಿಭೆಗೆ ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಹ್ಯಾಟ್ಸ್ ಆಫ್ ಆನಂದರಾಮ್ ಸರ್. ಅದೇ ರೀತಿ ಇನ್ನು ಏನು ಇಷ್ಟೊಂದು ಹೊಗಳೋವಂಥದ್ದು ಏನು ವಿಷಯ ಇದೆಯಾ ಅಂತ ಹೇಳಿದ್ರೆ ನೋಡೋದಾದರೆ, ಪ್ರತಿಯೊಬ್ಬರು ಕೂಡ ಈ ಹಿಂದೆ ನೋಡಿ ಬೇರೆ ಬೇರೆ ಸಿನಿಮಾಗಳು ನೋಡಿ ಕುಟುಂಬಸ್ಥರು ಕೂತು, ಅಂದರೆ ಕುಟುಂಬ ಸಮೇತ, ಫ್ಯಾಮಿಲಿ ಸಮೇತ ನೋಡೋ ಅಂಥ ಸಿನಿಮಾಗಳು ಬರೋದು ಕಡಿಮೆ ಆಗಿತ್ತು. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಕುಟುಂಬ ಸಮೇತ ಕೂತ್ಕೊಂಡು ನೋಡೋದಕ್ಕೆ ಒಂದಷ್ಟು ಮುಜುಗರ ಆಗುವಂಥ ಸನ್ನಿವೇಶಗಳು, ಡೈಲಾಗ್ಗಳು, ಎಕ್ಸೆಟ್ರಾ ಎಲ್ಲವೂ ಕೂಡ ಕಾಣ್ತಾ ಇದ್ವಿ. ಅದು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಮಾತ್ರ ಇಡೀ ಕುಟುಂಬ ಕೂತ್ಕೊಂಡ್ರೆ. ಅಣ್ಣವ್ರ ಸಿನಿಮಾಗಳು ಈಗಲೂ ಅಷ್ಟೇ, ಎಲ್ಲರೂ ಮನೆ ಮಂದಿ ಎಲ್ಲ ಕೂತು ಹೇಗೆ ಸಿನಿಮಾ ನೋಡ್ತೀವಿ, ಅದೇ ರೀತಿ ಅದಾದ ನಂತರ ಅಪ್ಪು ಸಿನಿಮಾಗಳು ಯಾವುದೇ ಬಂದರೂ ಕೂಡ ಎಲ್ಲರೂ ಮನೆ ಮಂದಿ ಎಲ್ಲ ಕೂತು ಸಿನಿಮಾ ನೋಡ್ತಾ ಇದ್ವಿ. ಅದೇ ರೀತಿ ಈಗಲೂ ಕೂಡ ಆ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಆಗಲೇ ಇಲ್ಲ. ಈಗ ಯುವನ ಮೂಲಕ ಆ ಸ್ಥಾನವನ್ನು ಯುವ ಸಿನಿಮಾದ ಮೂಲಕ ತುಂಬುವಂಥ ಒಂದು ನಿರೀಕ್ಷೆ, ದೊಡ್ಡ ಮಟ್ಟದ ನಿರೀಕ್ಷೆ ಮೂಡಿರುವಂಥದ್ದು. ಇನ್ನು ಸಿನಿಮಾದ ಟ್ರೇಲರ್ ಬಗ್ಗೆ ಮಾತನಾಡೋದಾದರೆ, ಅಚ್ಯುತರಾಮ್ ಇದ್ದಾರೆ, ಅಚ್ಯುತಣ್ಣ ಇದ್ದಾರೆ. ಅದ್ಭುತವಾದಂಥ, ಅದೇ ಅವ್ರ ಬಗ್ಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ಹೊಗಳಬೇಕಾದಂಥ ಅವಶ್ಯಕತೆ ಇಲ್ಲ. ರಂಗಾಯಣ ರಘು ಸರ್ ಮಾತ್ರ ಮಿಸ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಮಿಕ್ಕಂತೆ ಎಲ್ಲರೂ ಕೂಡ ಅದೇ ಏನು ಹೊಂಬಾಳೆ ಫಿಲಿಮ್ಸ್ನಲ್ಲಿ ಕಾಣುವಂಥ ಅಚ್ಯುತರಾಮ್ ಸರ್ ಯಾವಾಗಲೂ ಪರ್ಮನೆಂಟ್ ಇದ್ದೇ ಇರ್ತಾರೆ. ಸೊ ಅವ್ರನ್ನ ಇಲ್ಲಿ ನೋಡ್ಬೋದು. ಯುವನ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಾದ ನಂತರ ಸುಧಾರಾಣಿ ಮೇಡಮ್ ಇದ್ದಾರೆ. ಸೊ ಅವರು ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಾದ ನಂತರ ಏನು ಕಿಶೋರ್, ಉತ್ತರ ಕರ್ನಾಟಕದ ಭಾಷೆಯ ಶೈಲಿಯಲ್ಲಿ ಕಿಶೋರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ, ಈ ಒಂದು ತಂಡದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಒಟ್ಟಾರೆ ಈ ಸಿನಿಮಾದ ಟ್ರೇಲರ್ ನೋಡೋದಾದರೆ ಅದ್ಭುತವಾದಂಥ ಒಂದು ಏನಂದರೆ, ಒಂದು ಇವತ್ತಿನ ಒಂದು
ಏನು ಟೈಟಲ್ಗೆ ತಕ್ಕಂತೆ ಯಂಗ್ ಜನ್ರೇಷನ್ಗೆ, ಒಂದು ಯುವ ಸಮುದಾಯಕ್ಕೆ, ಒಂದು ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಕೊಡುವಂತೆ, ಕೇವಲ ಕಾಲೇಜ್ ಸ್ಟೂಡೆಂಟ್ ಅಂತಲ್ಲ, ಒಂದು ತಂದೆ ಮತ್ತು ಮಗನ ನಡುವೆ ಇರುವಂಥ ಆ ಒಂದು ಬಾಂಧವ್ಯವನ್ನು ಬೆಸೆಯುವ ಬಾಂಧವ್ಯವನ್ನು ಒಂದು ವ್ಯಕ್ತಪಡಿಸುವಂಥ ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಟ್ಟಾರೆ ಒಂದು ಕೌಟುಂಬಿಕ ಒಂದು ಇಡೀ ಕುಟುಂಬ ಕೂತು ನೋಡುವಂಥ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಈ ಯುವ ಚಿತ್ರದಲ್ಲಿ ಕಾಣ್ಬೋದು. ಅದೇ ರೀತಿ ಈ ಒಂದು ಟ್ರೇಲರ್ನಲ್ಲಿ ಒಂದು ಹುಲಿ ಕುಣಿತದ ಒಂದು ನವಿರಾದ ಒಂದು ಮ್ಯೂಸಿಕ್ ಕೂಡ ಬರುತ್ತೆ. ಆ ಮ್ಯೂಸಿಕ್ನ ನಡುವೆ ಸುಂದರಿ ಏನು ಸಪ್ತಮಿ ಗೌಡರು ಕೂಡ ಕಾಣಿಸ್ಕೊಳ್ತಾರೆ. ಅಲ್ಲೊಂದು ಲುಕ್ಕು, ಯುವ ಕೊಡುವಂಥ ಲುಕ್ಕು ಮತ್ತೆ ಅಗೇನ್ ನಮಗೆ ಪುನೀತ್ ನೆನಪಾಗ್ತಾರೆ. ಇದಾದ ನಂತರ ಒಂದು ಫೈಟಿಂಗ್ ಸೀನ್ ಬರುತ್ತೆ. ಏನು ಫೈರ್ ಮಾರೋ ಅಂತೇಳಿ ಒಂದು ಫೈರ್ ಅಂಟಿಸ್ಕೊಂಡು, ಅದೇ ಸಿಗರೇಟ್, ಆ ಒಂದು ಫೈರ್ನಲ್ಲಿ ಸಿಗರೇಟ್ ಅಂಟಿಸ್ಕೊಂಡು ಒಂದು ಲುಕ್ ಕೊಡ್ತಾರೆ, ಯುವ ಲುಕ್ ಕೊಡುವಂಥದ್ದು. ನೀನು ಲೋಕಲ್ ಆದರೆ ನಾನು ಪಕ್ಕಾ ಲೋಕಲ್ ಅಂತೇಳಿ ಆ ಡೈಲಾಗ್ ಡೆಲಿವರಿ ಇದೆಯಲ್ಲ, ಅದನ್ನು ಕೂಡ ಅಪ್ಪು ಅಲ್ಲಿ ನಮಗೆ ಅಪ್ಪುನೇ ನೋಡುವಂಥ ಒಂದು ಫೀಲ್ ಕಾಣುತ್ತೆ. ಯುವ ಇನ್ನು ಕಾಲೇಜ್ ಸ್ಟೂಡೆಂಟ್ ಜೊತೆಯಲ್ಲಿ ಡೆಲಿವರಿ ಬಾಯ್ ಆಗಿ ಕೂಡ ಕಾಣಿಸ್ಕೊಂಡಿರುವಂಥದ್ದು ಟ್ರೈಲರ್ನಲ್ಲಿ. ಇದಾದ ನಂತರ ಏನು ಮತ್ತೊಂದು ಸೀನ್ ಬರುತ್ತೆ, ತಂದೆ ಮಗನ ಒಂದು ಬಾಂಧವ್ಯ, ಆ ಒಂದು ಪ್ರೀತಿಯನ್ನು ಬೆಸೆಯುವಂಥ ಆ ಒಂದು ಡೈಲಾಗ್ ಬರುತ್ತೆ. ಏನಂದರೆ ಖರ್ಚು ಮಾಡುವಾಗ ನಮಗೆ ಖುಷಿ ಮಾತ್ರ ಕಾಣುತ್ತೆ, ಅದೇ ದುಡಿಯುವಾಗ ನಮಗೆ ಅಪ್ಪನ ನೋವು ಕಾಣುತ್ತೆ ಅಂತೇಳಿ ಆ ಒಂದು ತಂದೆ ಮತ್ತು ಮಗನ ನಡುವಿನ ಬಾಂಧವ್ಯನ ಬೆಸೆಯುವಂಥ ಒಂದು ಟ್ರೇಲರ್ನಲ್ಲಿ ಒಂದು ಭಾವನಾತ್ಮಕವಾದಂಥ ಒಂದು ಡೈಲಾಗ್ ನೋಡ್ತೀವಿ. ಒಟ್ಟಾರೆ ಏನು ಯುವ ಸಿನಿಮಾ ಇದೇ ಮಾರ್ಚ್ 29ರಂದು ಇಡೀ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಅದ್ಭುತವಾದಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಇಡೀ ಒಂದು ಕುಟುಂಬ ನೋಡುವಂಥ, ಇಡೀ ಕುಟುಂಬ ಕುಳಿತು ಒಟ್ಟಾರೆ ನೋಡುವಂಥ ಒಂದು ಸಿನಿಮಾ. ಅಪರೂಪಕ್ಕೆ ಅಪ್ಪು ಸಿನಿಮಾ ಆದ ನಂತರ ಯುವನ ಸಿನಿಮಾ ಬರ್ತಾಯಿದೆ. ಸೊ ನೀವೆಲ್ಲರೂ ಕೂಡ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.